ಎಲ್ರಿಗೂ ನಮಸ್ಕಾರ. ಇವತ್ತು ಹೀರೆಕಾಯಿ ಚಾಪ್ಸ್ ಮಾಡ್ತಾ ಇದ್ದೀನಿ. ಚಾಪ್ಸ್ ಬೇಕಾಯಿತು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಬಾಣಲೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಶುಂಠಿ, 5 ಲವಂಗ, 2 ಟೀಸ್ಪೂನು, 1 ಸ್ಪೂನ್ ಶೇಂಗಾ, 1 ಸ್ಪೂನ್ ಎಳ್ಳು, 2 ಚಿಕ್ಕ ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಅರಿಶಿನ, ಸ್ವಲ್ಪ ಫ್ರೈ ಮಾಡ್ಕೊಂತ. ಇವೆಲ್ಲ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಿದ್ರೆ ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿ ತಣ್ಣು ಮಾಡಿದ್ಮೇಲೆ ಮಿಕ್ಸಿ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ 3 ಸ್ಪೂನ್ ಖಾರ ಪುಡಿ ಹಾಕೋಣ. ಧನಿಯಾ, ಖಾರ ಪುಡಿ 2 ಮಿಕ್ಸ್ ಆಗಿದೆ. ಈ ಖಾರ ಪುಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. 4 ಚಮಚ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಒಂದು ಅರ್ಧ ನೀರುಳ್ಳಿ, ಸ್ವಲ್ಪ ಮಸಾಲ ರುಬ್ಕೊಂಡಿದ್ದೀನಲ್ಲ ಸ್ವಲ್ಪ ಹಾಕೋಣ. ಹಾಗೆ ಫ್ರೈ ಮಾಡ್ಕೊಂಡು ಬಾಣಲೆ ಹೀರೆಕಾಯಿ ಹಾಕೋದು. ಎಲ್ಲ ಮಸಾಲ ಹಾಕೊಂಡು ತಣ್ಣೀರ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನ್ ಉಪ್ಪು ಹಾಕೋಣ. ಜಾಸ್ತಿ ನೀರು ಬೇಡ, ಸ್ವಲ್ಪ ಮುಳುಗೋ ತನಕ ಅಷ್ಟೇ ನೀರು. ಈಗ ಕುದೀತಾ ಇದೆ. ಚೆನ್ನಾಗಿ ಕುದ್ದ ಮೇಲೆ ಸಣ್ಣೂರಿ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಅರ್ಧ ಗಂಟೆ ಬೆಂದಿದೆ. ಈ ಥರ ಎಣ್ಣೆ ಬಿಟ್ಟರೆ ರೆಡಿ ಆಗಿದೆ ಅಂತ. ಹೀರೆಕಾಯಿ ಚಾಪ್ಸ್ ರೆಡಿ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.